ಇವತ್ತು ಸಂಜೆಯೊಳಗೆ ಜಡ್ಜ್ ಎದುರು ರೇವಣ್ಣ ಹಾಜರಾಗ್ತಾರೆ. ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. 24 ಅವರ್ಸ್ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಸೊ ಇನ್ನು ಟೈಮ್ ಇದೆ ಸಂಜೆವರೆಗೂ. ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲಿದೆ ಜಡ್ಜ್ ನಿವಾಸ. ಜುಡಿಷಿಯಲ್ ಬ್ಲಾಕ್ ಬಳಿ ಪೊಲೀಸರು ಬಂದೋಬಸ್ತನ್ನ ಕೂಡ ಮಾಡಿದ್ದಾರೆ. ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿದಂತ 24 ಗಂಟೆ ಒಳಗಾಗಿ ಯಾರು ಆರೋಪಿ ಇರ್ತಾರೆ ಅವರನ್ನ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಜಡ್ಜ್ ನಿವಾಸದಲ್ಲಿ ಎಸ್ಐಟಿ ರೇವಣ್ಣನನ್ನ ಹಾಜರುಪಡಿಸೋದಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲಿದೆ ಜಡ್ಜ್ ನಿವಾಸ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸುಷ್ಮಿತಾ. ಇವತ್ತು ಸಂಜೆಯೊಳಗೆ ಜಡ್ಜ್ ಮುಂದೆ ರೇವಣ್ಣನನ್ನ ಹಾಜರುಪಡಿಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಜಡ್ಜ್ ನಿವಾಸದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. ಸದ್ಯ ಅಲ್ಲಿ ಪರಿಸ್ಥಿತಿ ಹೇಗಿದೆ, ಏನಾಗ್ತಾ ಇದೆ ಸುಷ್ಮಿತಾ? ಎಸ್ ಸಿಂಧೂರ, ಎಚ್ ಡಿ ರೇವಣ್ಣ ಅವರು ಕಿಡ್ನಾಪ್ ಪ್ರಕರಣದಲ್ಲಿ ನಿನ್ನೆ ಸಂಜೆ ಅರೆಸ್ಟ್ ಆಗ್ತಾರೆ. ಸ್ವತಃ ದೇವೇಗೌಡರ ನಿವಾಸದಲ್ಲೇ ಅವರು ಅರೆಸ್ಟ್ ಆಗಿರುವಂತದ್ದು. ಇವತ್ತು ಸಂಜೆಯೊಳಗೆ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೀವು ನೋಡ್ತಾ ಇರಬಹುದು ಜಡ್ಜ್ ನಿವಾಸ ಅಂತ ಅಂದ್ರೆ ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ ನಲ್ಲಿರುವಂತಹ ಜುಡಿಷಿಯಲ್ ಬ್ಲಾಕ್ ನಲ್ಲಿರುವಂತಹ ಜಡ್ಜ್ ಮುಂದೆ ಇವತ್ತು ರೇವಣ್ಣ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಂಜೆಯೊಳಗೆ ಯಾವಾಗ ಬೇಕಾದರೂ ಕೂಡ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಬಹುದಾಗಿದೆ. ಹೀಗಾಗಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಈಗ ಅಂದ್ರೆ ಬ್ಯಾರಿಕೇಡ್ಗಳನ್ನ ತಂದಿಟ್ಟಿರುವಂತದ್ದು, ಹಾಗೆ ಕೆಲವೊಂದಿಷ್ಟು ಪೊಲೀಸ್ ಸಿಬ್ಬಂದಿಯೂ ಕೂಡ ಇಲ್ಲಿ ನಿಯೋಜನೆ ಆಗಿರುವಂತಹದ್ದು. ಇವತ್ತು ಸಂಜೆಯೊಳಗೆ ಅಂದ್ರೆ ಈಗ ಆಲ್ರೆಡಿ ಎಸ್ಐಟಿಯಲ್ಲಿ ನಿನ್ನೆ ಸಂಜೆ ಎಸ್ಐಟಿ ಅಂದ್ರೆ ಸಿಐಡಿ ಆಫೀಸ್ನಲ್ಲಿ ರೇವಣ್ಣ ಅವರು ಇರುವಂತಹದ್ದು. ಎಸ್ಐಟಿ ಅವರು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವೆಲ್ಲ ಪ್ರಶ್ನೆಗಳು ಅಂದ್ರೆ ಮಹಿಳೆ ಯಾವ ರೀತಿಯಲ್ಲಿ ಸಂಬಂಧಪಟ್ಟಿದ್ರು, ಅವರಿಗೆ ಯಾವ ರೀತಿಯಲ್ಲಿ ಪರಿಚಯ ಆಗಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅವರು ರೆಡಿ ಮಾಡ್ಕೊಂಡಿರುವಂತದ್ದು. ಹಾಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಂತ್ರಸ್ತ ಮಹಿಳೆಯೂ ಕೂಡ ಸಾಂತ್ವನ ಕೇಂದ್ರದಿಂದ ಎಸ್ಐಟಿ ಬಳಿ ಹಾಜರಾಗ್ತಾರೆ. ಅಲ್ಲಿಯೂ ಕೂಡ ಸಂತ್ರಸ್ತೆಯ ಹತ್ರನೂ ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಲಾಗುತ್ತೆ. ಅದಾದ ನಂತರ ಸಂತ್ರಸ್ತೆಯ ಹೇಳಿಕೆ ಹಾಗೆ ರೇವಣ್ಣ ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ಕೆಲವೊಂದಿಷ್ಟು ದಿನ ಅವರನ್ನ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಒಟ್ಟಿನಲ್ಲಿ ಇವತ್ತು ಅಂದ್ರೆ ಜುಡಿಷಿಯಲ್ ಬ್ಲಾಕ್ ನಲ್ಲಿ ಸಂಜೆ ಒಳಗೆ ರೇವಣ್ಣನ ಹಾಜರುಪಡಿಸೋದ್ರಿಂದ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಇವಾಗ ತಗೊಳ್ತಾ ಇರುವಂತಹದ್ದು. ಸಿಂಧೂರ. ಓಕೆ, ಧನ್ಯವಾದ ಸುಷ್ಮಿತಾ ತಮ್ಮೆಲ್ಲ ಮಾಹಿತಿಗಾಗಿ.